ಹಲೋ ಎವ್ರಿವನ್, ನಾನು ನಿಮ್ಮ ತೇಜು. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಜಾಬ್ ಸೀಕರ್ಸ್ಗಳಿಗೆ ಒಂದು ಒಳ್ಳೆ ವಿಷಯ ತಂದಿದ್ದೀನಿ. ಈ ತಿಂಗಳು ಜಾನ್ 2024ನಲ್ಲಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿಯವರು ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಕಾಲ್ ಮಾಡಿದ್ದಾರೆ ಫಾರ್ ಎನಿ ಡಿಗ್ರಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಆಲ್ಸೋ ಅಪ್ಲೈ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಸಪೋರ್ಟ್ ಅಸ್, share, like and subscribe. To begin with, log into this website nationalinsurance.nic.co.in. ಈ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನೀವು ಲಾಗಿನ್ ಮಾಡಿದ ತಕ್ಷಣ ಟಾಪ್ ರೈಟ್ ಸೈಡ್ನಲ್ಲಿ ರೆಕ್ರೂಟ್ಮೆಂಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ರೆಕ್ರೂಟ್ಮೆಂಟ್ ಲಿಸ್ಟ್ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನ್ ರೆಕ್ರೂಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಓಪನ್ ಮಾಡಿ. ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಬೇಸಿಕ್ ಇನ್ಫೋ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೇಮ್, ಫೋನ್ ನಂಬರ್, ಇಮೇಲ್ ಐಡಿನ ಎಂಟರ್ ಮಾಡಿ. ನೆಕ್ಸ್ಟ್ ಸೆಕ್ಯೂರಿಟಿ ಕೋಡ್ ಕೇಳುತ್ತೆ, ಸೆಕ್ಯೂರಿಟಿ ಕೋಡ್ನ ಎಂಟರ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇವಾಗ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಜನ್ರೇಟ್ ಆಗಿರುತ್ತೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಮೇಕ್ ಶ್ಯೂರ್ ದಟ್ ಫೋಟೋ ಮತ್ತು ಸಿಗ್ನೇಚರ್ 20 to 50 KB ಸೈಜಲ್ಲಿ ಇರಬೇಕು ಟು ಅಪ್ಲೋಡ್. ಇವಾಗ ನಾನು ಹೆಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಸೊ ನಿಮಗೆ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಮ್ಯಾಂಡೇಟರಿ ಫೀಲ್ಡ್ಸ್ ಎಲ್ಲ ಸ್ಟಾರ್ ಮಾರ್ಕಲ್ಲಿ ಮೆನ್ಷನ್ ಆಗಿರುತ್ತೆ. ಎಲ್ಲ ಆಪ್ಷನ್ನ ನೀವು ನೋಡ್ಕೊಂಡು ಕರೆಕ್ಟಾಗಿ ಫಿಲ್ ಮಾಡಬೇಕು. ನೋಡಿ ನಾನು ಹೇಗೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡ್ತಾ ಇದ್ದೀನಿ, ಹಾಗೆ ನೀವು ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಬಟನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸಪೋಸ್ ಎಲ್ಲ ಕರೆಕ್ಟ್ ಇದ್ದರೆ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಫ್ಟರ್ ದಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸಪೋಸ್ ಏನಾದರೂ ಎರರ್ ಇದ್ದರೆ ಎರರ್ ಅಂತ ತೋರಿಸುತ್ತೆ. ಸೊ ದಟ್ ನೀವು ರೆಕ್ಟಿಫೈ ಮಾಡಿಕೊಂಡು ಆಮೇಲೆ ವ್ಯಾಲಿಡೇಟ್ ಮಾಡಬೇಕು. ಈ ಪೇಜ್ನಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಕೇಳಿದ್ದಾರೆ. ನಿಮ್ಮ ಗ್ರ್ಯಾಜುಯೇಷನ್ ಡೀಟೇಲ್ಸು, ಡೇಟ್ ಆಫ್ ಪಾಸಿಂಗು, ಪರ್ಸೆಂಟೇಜ್ ಆಫ್ ಮಾರ್ಕ್ಸು ಆ್ಯಂಡ್ ಕ್ಲಾಸ್ ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡಿ. ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಆ ಡೀಟೇಲ್ಸ್ನು ಫಿಲ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ನು ನಾಲೆಡ್ಜ್ ಆಫ್ ಕಂಪ್ಯೂಟರ್ನ ಎಸ್ ಅಂತ ಸೆಲೆಕ್ಟ್ ಮಾಡಿ. ದೆನ್ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಡೀಟೇಲ್ಸ್ನ ಫಿಲ್ ಮಾಡಿ. ದೆನ್ ನೆಕ್ಸ್ಟ್ ಆಪ್ಷನ್ನು ಲ್ಯಾಂಗ್ವೇಜ್ ಡೀಟೇಲ್ಸ್ ಇದೆ, ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೋ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಆಮೇಲೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಕ್ಲಿಕ್ ಮಾಡಿ. ಆಫ್ಟರ್ ದ್ಯಾಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ಫುಲ್ ಅಪ್ಲಿಕೇಶನ್ ಬರುತ್ತೆ. ಬಾಟಮ್ನಲ್ಲಿ ಐ ಅಗ್ರಿ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ಲೆಫ್ಟ್ ಥಂಬ್ ಇಂಪ್ರೆಷನ್ ಆ್ಯಂಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಪ್ಲೋಡ್ ಮಾಡಬೇಕು. ಎರಡು ಫೈಲ್ ಕೂಡ 20 to 50 KB ಸೈಜ್ನಲ್ಲಿ ಇರಬೇಕು. ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಆಮೇಲೆ ಪೇಮೆಂಟ್ ಪೇಜ್ ಬರುತ್ತೆ. ಪೇಮೆಂಟ್ ಥ್ರೂ UPI ಆರ್ ಕ್ರೆಡಿಟ್ ಕಾರ್ಡ್ ಯಾವುದ್ರಲ್ಲಾದರೂ ನೀವು ಮಾಡ್ಬೋದು. ನಾನಿಲ್ಲಿ UPI ಥ್ರೂ ಪೇಮೆಂಟ್ ಮಾಡ್ತಾಯಿದ್ದೀನಿ. ಆಫ್ಟರ್ ಪೇಮೆಂಟ್ ಇಮೇಲ್ ಕನ್ಫರ್ಮೇಷನ್ ಬರುತ್ತೆ. ನೌ ಇಟ್ ಈಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಅಸ್.